ಸರ್, ಡೆಲಿವರಿ ಬಾಯ್ ಸತೀಶ್ ಆಗಿ ಚಾಲೆಂಜಿಂಗ್ ಆಗಿತ್ತಾ ನಿಮ್ಮ ಪಾತ್ರದ ಬಗ್ಗೆ? ಅಲ್ಲಿಗೆ ಬರೋಕ್ಕೆ ಮುಂಚೆ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಯು. ತುಂಬ ಚಿಕ್ಕವನು, ಅದನ್ನು ಮರಿಬೇಡಿ. ಮೊದಲನೇದಾಗಿ ಎಲ್ಲ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎರಡನೇದಾಗಿ ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ನಿಮ್ಮ ಎಲ್ಲ ಸಿನಿಮಾಗಳನ್ನು ನಾವು ನೋಡಿರ್ತೀವಿ, ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ನಮ್ಮ ಸಿನಿಮಾಗಳನ್ನು ನಾವು ಶ್ಲಾಘಿಸ್ಕೊಳ್ಳೋದು, ಹೊಗಳ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು ಇದ್ದೇ ಇರುತ್ತೆ. ಆದರೆ ಇನ್ನೊಬ್ಬರ ಸಿನಿಮಾನನ್ನು ನಮ್ಮ ಸಿನಿಮಾ ಅನ್ನುವಂತೆ ಸೆಲೆಬ್ರೇಟ್ ಮಾಡೋದು, ಇನ್ನೊಬ್ಬ ಡೈರೆಕ್ಟ್ರನ್ನು ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು, ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಅದಕ್ಕೆ ಅಭಿನಂದನೆಗಳು ಡೈರೆಕ್ಟರ್ಗೆ ಹಾಗೂ ಪ್ರೊಡ್ಯೂಸರ್ಗೆ ಇಬ್ಬರಿಗೂ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಲ್ಲಿ ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಂತ ನನ್ನ ದೃಢವಾದ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ. ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ, ಏನು ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ್ದು ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ. ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರ್ದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ರಿಗೂ. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಆಫ್ ದೀಸ್ ಗೈಸ್ ನನಗೆ ರೇಗಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಸೀನಿಯರನ್ನು ಮರ್ಯಾದೆ ಬಿಟ್ಬಿಟ್ಟು. ಬಟ್ ಸ್ಟಿಲ್ ನಾನು ಇಂಡಿವಿಜುವಲಿ ನಾನು ತುಂಬ ಮೆಚ್ಚುವಂಥ ನಟರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು ಅದ್ಭುತವಾದ ನಟರು. ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಆಲ್ ದ ಟೆಕ್ನಿಷಿಯನ್ಸ್ ಹಿಯರ್, ಸಂದೀಪ್, ಯು ಡನ್ ಸಚ್ ಅ ಗುಡ್ ಜಾಬ್. ಸುದೀಪ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು. ಅವರು ದೊಡ್ಡ ನಟರು ಅನ್ನೋದನ್ನು ಹೊರತುಪಡಿಸಿ ಕೂಡ ಅವರಿಗೆ ಸಿನಿಮಾ ನಾಲೆಜ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿದೆ. ಅಂಥವ್ರ ಕೈಲಿ ನೀವು ಬೆನ್ನು ತಟ್ಟಿಸ್ಕೊಂಡಿರೋದು ಅಥವಾ ವೇಷ ಅನಿಸ್ಕೊಂಡಿರೋದು ಇಟ್ ದೊಡ್ಡ ಹೆಗ್ಗಳಿಕೆ. ಅದು ಹೋಪ್ ಯು ಗೋ ಅ ಲಾಂಗ್ ವೇ. ಈ ರೀತಿಯ ಒಂದು ಟೆಕ್ನಿಕಲ್ ತಂಡವನ್ನು ಸೃಷ್ಟಿ ಮಾಡಿದ್ದಕ್ಕೆ ಪ್ರದೀಪ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಹೃದಯದ ಅಭಿನಂದನೆಗಳು. ಈ ಥರ ಒಂದು ಕೈಂಕರ್ಯ ಮಾಡೋದು, ಸಿನಿಮಾಕ್ಕೋಸ್ಕರ ಮಾಡೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂಬರೋ ದಿನಗಳಲ್ಲಿ ಸಖತ್ ಸ್ಟುಡಿಯೋಗೆ, ನಿಮಗೆ, ನಾಗರಾಜ್ಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಆ್ಯಂಡ್ ಹಾರೈಕೆಗಳು. ಆ್ಯಂಡ್ ನೀವೆಲ್ಲರೂ ನೋಡಿದಿರಿ, ಟ್ರೇಲರ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಎಲ್ರಿಗೂ ಫಾರ್ವರ್ಡ್ ಮಾಡಿ, ನಿಮ್ಮ ಬಂಧು ಬಳಗದಲ್ಲಿ ಇದನ್ನು ಶೇರ್ ಮಾಡಿ. ಹೆಚ್ಚು ಜನರನ್ನು ತಲುಪಿದಷ್ಟು ನಮ್ಮ ಸಿನಿಮಾಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ಹಿಯರ್, ಥ್ಯಾಂಕ್ ಯು. ದಿಸ್ ಮೀನ್ಸ್ ಅ ಲಾಟ್. ನಿಮ್ಮ ಜೆಸ್ಚರ್ ತುಂಬ ಚೆನ್ನಾಗಿತ್ತು ಪ್ರದೀಪ, ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ ಶೋಸ್ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ, ಜೊತೆಯಲ್ಲಿ ನಡೆಯೋ ಮನೋಭಾವದವರು ಪ್ರದೀಪ ಅನ್ನೋದು. ಸೊ ಇದೇ ರೀತಿಯ ಕೈಂಕರ್ಯಗಳು ಇನ್ನೂ ಹೆಚ್ಚು ನಡೀತಾ ಇರಲಿ ಅಂತ ನನ್ನ ಆಶೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಇದೀಗ ಆರ್ಜಿ